ಪಾಪ ಜ್ಞಾನವಿ ಜೋರಾಗಿ ತುಟಿ ಹೊಡ್ಕೊಂಡ್ಬಿಟ್ಟಿದ್ದಾಳೆ. ಮಧ್ಯ ನಂಗೆ ಬ್ಯಾಗ್ ನ ಪ್ಯಾಕ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಮನೆಯಿಂದ ಹೊರಡೋದಕ್ಕೆ ರೆಡಿ ಆಗಿದೆ. ಹಾಗೆ ನಮ್ಮ ಅಮ್ಮಗೆ ನನ್ನ ಸ್ಟೈಲಲ್ಲಿ ಬಾಯ್ ಕೂಡ ಹೇಳ್ದೆ, ಹೋಗ್ ಬರ್ತೀನಿ, ಟಾಟಾ. ಅಮ್ಮಂಗೆ ಬಾಯ್ ಹೇಳ್ಬಿಟ್ಟು ನನ್ನ ಡ್ರಾಪ್ ಮಾಡಕ್ಕೆ ಅಪ್ಪ ಕೂಡ ಬರ್ತಿದ್ರು. ಕಾರ್ ಹತ್ತಕ್ಕಿಂತ ಮುಂಚೆ ಫುಲ್ ಬಿಸಿ ಬಿಸಿ ಕಾರ್ ಹತ್ತದ್ಮೇಲೆ ಫುಲ್ ಎಸಿ 1 ಅವರ್ ಟ್ರಾವೆಲ್ ಮಾಡ್ಕೊಂಡು ಅಪ್ಪ ನನ್ನ ಕೆಂಗೇರಿ ಬಸ್ ಸ್ಟಾಪ್ ಹತ್ರ ಡ್ರಾಪ್ ಮಾಡಿದ್ರು. ಈ ಒಂದು ರಶ್ ನ ದಾಟ್ಬಿಟ್ಟು ಬಸ್ ಸ್ಟಾಪ್ ಹತ್ರ ಬಸ್ ವೈಟ್ ಮಾಡ್ತಿರೋ ಟೈಮ್ ಅಲ್ಲಿ ನಮ್ ಫಾಲೋವರ್ ಒಬ್ರು ಅವ್ರ ಖುಷಿಯಿಂದ ಪೈನಾಪಲ್ ಕೊಟ್ರು. ಇದನ್ನ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು. ಅಲ್ಲಿಂದ ಎಸಿ ಬಸ್ ಹತ್ಬಿಟ್ಟು ಹಿಂಗ್ ಅಂದಿದಷ್ಟೇ ಮೈಸೂರಲ್ಲಿ ಲ್ಯಾಂಡ್ ಆಗಿ ಮೈಸೂರ್ನ ನೋಡ್ತಿದ್ದೆ. ಅಲ್ಲಿಳ್ದು ಮತ್ತೆ ಇನ್ನೊಂದ್ ಬಸ್ ಹತ್ತಿ ಇಳ್ದು ಪ್ರತ್ಯಕ್ಷ ಆಗಿ ಬಂದಿದೆ ಶರತ್ ಅವ್ರ ಮನೆಗೆ. ಶರತ್ ಅವ್ರ ಮನೆಗೆ ನಾನು ಒಬ್ನೇ ಬಂದಿರ್ಲಿಲ್ಲ, ತೇಜಸ್, ಸಂಧ್ಯಾ, ನಿತ್ಯ ಎಲ್ರು ಕೂಡ ಬಂದಿದ್ವಿ. ಹೋಗಿದ ತಕ್ಷಣ ಆಂಟಿ ಅಂಕಲ್ ನ ಮಾತಾಡ್ಸಿ, ಆಂಟಿ ಹಾಯ್ ಆಂಟಿ, ಓ ಆಂಟಿ, ಅಂಕಲ್ ಹಾಯ್. ಆಮೇಲೆ ಜ್ಞಾನವಿ ಹತ್ರಕ್ಕೆ ಹೋದ್ರೆ ಡೋರ್ ಲಾಕ್ ಮಾಡ್ಕೊಂಡಿದ್ದು, ತೆಗಿತಾನೆ ಇರ್ಲಿಲ್ಲ. ಹೇ ಡೋರ್ ಓಪನ್. ಹಿಂಗ್ ಕೇಳಿದಾಗ ಏನ್ ಹೇಳುದು ಅಂದ್ರೆ, ಡೋರ್ ತೆಗೆದ್ಮೇಲೆ ಜ್ಞಾನವಿ ಹತ್ರ ಹೋದಾಗ ತುಟಿ ಹೊಡ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು. ಯಾರು ಮಾಡಿದ್ದು? ಯಾರು ನೋಡಿದ್ದು? ನಿಮ್ಗೆ ಯಾರಿಗೂ ಹೇಳಲ್ಲ ಅಂದ್ಬಿಟ್ಟು ಸೀದಾ ಕೋಣೆ ಒಳಕ್ಕೆ ಹೋಗ್ಬಿಟ್ಲು. ಆಮೇಲೆ ನಮ್ ಜ್ಞಾನವಿ ಬಟ್ಲಲ್ಲಿ ಚಿಕನ್ ಫ್ರೈನ ಹಾಕೊಂಡ್ ಬಂದಿದ್ಲು. ಚಿಕನ್ ಅಲ್ಲ, ನನ್ಗೆ ಬಟ್ಲನ್ನು ಕೂಡ ಕೊಡ್ಲಿಲ್ಲ. ಸಾಕು ಸಾಕು. ಬೈ ಬೈ. ಎಲ್ಲಿಂದು ಬಾತಾ? ನೈಟು ಕ್ರಿಕೆಟ್ ನೋಡ್ತಿರೋ ಟೈಮ್ ಅಲ್ಲಿ ಇಂಡಿಯಾ ವಿನ್ ಆದ್ಮೇಲೆ ನನ್ಗಂತೂ ಫುಲ್ ಖುಷು, ಅಂಕಲ್ಗಂತೂ ಡಬಲ್ ಖುಷು. ನೆಕ್ಸ್ಟ್ ವೇಲ್ ಸಿಗುವ, ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್.